ಈ ಅಮೂಲ್ಯ ಎಲ್ಲಿ ಹೋದ್ಲು? ಎಲ್ಲಾದ್ರೂ ಹೋಗಿ, ನಿನಗೆ ಯಾಕೆ? ನೀನು ಯಾಕೆ ಅವಳ ಬಗ್ಗೆ ಯೋಚನೆ ಮಾಡ್ತೀನಿ? ಆದರೂ ಎಲ್ಲಿ ಹಾಳಾಗೋದ್ಲು? ನೀವು ಕುಡ್ದಿದ್ದೀರಾ ಅಂತ ಯಾರಿಗೂ ಗೊತ್ತಾಗಬಾರ್ದು. ಅದಕ್ಕೆ ಸಾರ್ಥಕ್ ಅಣ್ಣಂಗೆ ಹೇಳಿದ್ದೀನಿ ನಿಮ್ಮನ್ನು ಬೆಡ್ರೂಮ್ವರೆಗೂ ಬಿಡ್ಬಾ ಅಂತ. ಅಣ್ಣನ ಜೊತೆನೇ ಹೋಗಿ ಆಯ್ತಾ? ವಾವ್, ನೀವೆಲ್ಲೋ ಹೋಗ್ಬಿಟ್ರಿ. ಇನ್ನೂ ಹೋಗಿಲ್ಲ, ಈಗ ಹೊರಡ್ತೀನಿ. ನಾನಿಲ್ಲಿ ನಿಮಗೆ ಅಂಟ್ಕೊಂಡೇ ಇದ್ದರೆ ಎಲ್ರಿಗೂ ಡೌಟ್ ಬರುತ್ತೆ. ಬಾಯ್. ಈ ಆರ್ತಿಯವ್ರೆ ಇರ್ರಿ. ಏನು? ಯು ಆರ್ ಸೋ ಸ್ವೀಟ್. ಮಲ್ಗೋವಾಗ ಹುಷಾರು, ಇರುವೆ ಮುತ್ಕೊಬಿಡುತ್ತೆ. ನಗ್ಬೇಡ್ರಿ, ಮೊದಲೇ ನಶೆಯಲ್ಲಿದ್ದೀನಿ. ನೀವು ನಕ್ಕಿದ್ರೆ ಇರೋ ಬರೋ ಕಂಟ್ರೋಲು ತಪ್ಪೋಗ್ಬಿಡುತ್ತೆ. ಸತ್ತಾವಿಕ್ಕಿ. ಬಾಯ್. ಮತ್ತೆ ಸತ್ತಾವಿಕ್ಕಿ. ಹಲೋ ಬಾಸ್, ಇದನ್ನ ಮೈ ಮೇಲೆ ಬೀಳಕ್ ಬರ್ತಿದ್ದೀರಲ್ಲ, ಪದೇ ಪದೇ ಡೋರ್ ನಾಕ್ ಮಾಡ್ತಿರಲ್ಲ. ಇಲ್ಲಿ ಲೇಡೀಸ್ ಇದ್ದಾರೆ ಅಂತ ಗೊತ್ತಾಗಲ್ವಾ ನಿಮಗೆ? ಡ್ಯಾಮೆಟ್, ಎಲ್ಲಿ ಬಿಡ್ತೀಯ ನಿನ್ನ ಬುದ್ಧಿನ? ನಾನು ಡೋರ್ ಲಾಕ್ ಮಾಡಿಲ್ಲ, ಬೇರೆಯವರು ಮಾಡಿರ್ಬೇಕು. ನೀವೆಲ್ಲ ಅಂದ್ರೆ ನಿಮ್ಮಂತವ್ರು ಕಿರಿಕಿರಿ ಕೊಟ್ಟಿದ್ದನ್ ಸುಳ್ಳಲ್ವಲ್ಲ? ಆದಿ ಆಗ್ಲೇ ಬಂದು ನಿನಗೆ ಯಾಕೆ ಇಷ್ಟೊತ್ತು? ನಿನಗೆ ಯಾರು ಮಿಸ್ ವರ್ಲ್ಡ್ ಟ್ರೋಫಿ ಕೊಡೋದಿಲ್ಲ. ನೀನೇ ತ್ರಿಪುರ ಸುಂದರಿ ಅನ್ಕೋಬೇಡ. ಹೌದು, ನಾವೊಂಥರ ಹಾಗೇನೆ. ನನ್ನ ಲೈಫ್ಗೆ ನಾನೇ ಹೀರೋಯಿನ್. ಜಸ್ಟ್ ಸ್ಟಾಪ್ ಇಟ್. ಎಲ್ಲರೂ ಕಾಯ್ತಿದಾರ, ಬೇಗ ಬಾ. ಎಲ್ರು ಕಾಯ್ತಿದಾರೋ ಇಲ್ಲ ನೀವೇ ಕಾಯ್ತಿದ್ದೀರೋ? ಇಷ್ಟು ಚೀಪಾಗಿ ಮಾತಾಡೋದಕ್ಕೆ ನಾಚಿಕೆ ಆಗಲ್ಲ ನಿನಗೆ? ನೀವು ನಮ್ಮ ಫ್ಯಾನ್. ನಿಮಗೆ ನಮ್ಮ ಮೇಲೆ ಲೈಟ್ ಆಗಿ ಕ್ರಶ್ ಇದೆ ಅನ್ನೋ ಸತ್ಯ ಹೇಳೋದ್ರಲ್ಲಿ ಯಾವ ನಾಚಿಕೆ ಬಾಸ್? ಆಗ್ಲೇನೋ ಲೈಟ್ ಸರಿಯಾಗಿ ಹಾಕಿಲ್ಲ ಅಂತ ಇದು ವೇದಾಂತ್ ವಸಿಷ್ಠ ಕಂಪನಿ ಅವರು ಮಿಸ್ಟರ್ ಪರ್ಫೆಕ್ಷನಿಸ್ಟ್ ಅಂತ ಗಂಟು ಕಿತ್ತೋಗೋ ಥರ ಬಡ್ಕೋತಿದೆ. ನನ್ನ ಮುಖ ಕಾಣಿಸಿದ್ರೆ ಸಾಕು, ಬೇಕು ಅಂತ ಕಾಲ್ ಕೆರ್ಕೊಂಡು ಜಗಳ ಮಾಡೋ ನೀನು. ನಾನಿಲ್ಲ ಅಂದ್ರೆ ನನ್ನನ್ನು ಹೊಗಳೋದಲ್ದೆ ನನಗೆ ನಿನ್ನ ಮೇಲೆ ಕ್ರಶ್ ಇದೆ ಅಂತ ಪೋಸ್ ಬೇರೆ ಕೊಡ್ತೀಯ. ಈ ಥರ ನಾನ್ಸೆನ್ಸ್ ಸ್ಟೋರಿಗಳನ್ನ ಹಬ್ಸೋದನ್ನ ನಿಲ್ಲಿಸು. ನಾನು ವೇದಾಂತ್ ವಸಿಷ್ಠ. ನನಗೆ ಹುಡುಗಿ ಮೇಲೆ ಕ್ರಶ್ ಆಗೋದಕ್ಕೆ ಸಾಧ್ಯನೇ ಇಲ್ಲ, ಅದರಲ್ಲೂ ನಿನ್ನಂತ ಗಂಡ್ಬೀರಿ ಮೇಲೆ. ನೋ ಬ್ಲಡಿ ವೇ. ಹೌದೌದು, ಯಾರ ಮೇಲೆ ಕ್ರಶ್ ಆಗಲ್ಲ ಅಂದ್ರೆ ಸನ್ಯಾಸಿ ಆಗ್ಬಿಡು. ನಿನಗೆ ಅದೇ ದಾರಿ. ಈ ತರ ಉರಿ ಮುತಿ ಮಾಡ್ಕೊಂಡಿರೋದ್ರ ಬದಲು ಕಾವಿ ಹಾಕೊಂಡು ಧ್ಯಾನನಾದ್ರೂ ಮಾಡು. ಮನ್ಸು ಕಂಟ್ರೋಲಿಗೆ ಬರುತ್ತೆ. ಕೋಪಿಷ್ಟ, ಪಾಪಿಷ್ಟ. ಅಮ್ಮ, ನೋವ್ತಾ ಇದೆ. ಯಾಕೆ ಬಡ್ಕೋತಿದ್ಯಾ? ಜಸ್ಟ್ ಸ್ಟಾಪ್ ಇಟ್. ಹುಡುಗಿರ್ ಕೂದಲು ಹೇಳಿದ್ರೆ ಅದೆಷ್ಟು ನೋವಾಗುತ್ತೆ, ಅದಂತ ಇರಿಟೇಷನ್ ಅಂತ ನಿಮ್ಗೆ ಏನ್ ಗೊತ್ತಾ ಬಾಸ್? ಯಾರು ಹೇಳ್ತಿದ್ದಾರೆ? ಕೂದಲು ಸಿಕ್ಕಾಕೊಂಡಿದೆ. ನೋವ್ತಾ ಇದೆ. ಏನು ಹಂಗೆ ನೋಡ್ತಿದ್ಯಲ್ಲ? ಬಿಡ್ಸಾಯ್ತಲ್ಲ, ಜಸ್ಟ್ ಲೀವ್. ಹೋಗೋದಕ್ಕೆ ನೀನೇ ಅಡ್ಡ ನಿಂತಿದ್ಯಲ್ಲ. ಡ್ಯಾಮ್ ಇಟ್. ಸರಿ ಬೇಗ ಬಾ. ಕಂಟು ಮುತ್ತಿ ಗೊಗ್ಗಯ್ಯ. ಇವನು ಹೇಳ್ದ ಅಂತ ನಾನೇ ಬೇಗ ಹೋಗ್ಬೇಕು? ಗೊತ್ತಿತ್ತು ಕಣಯ್ಯ, ನನಗೆ ಗೊತ್ತಿತ್ತು ನೀನ್ ಮತ್ತೆ ವಾಪಸ್ ಬಂದೇ ಬರ್ತೀಯ ಅಂತ. ನನಗೆ ಚೆನ್ನಾಗಿ ಗೊತ್ತಿತ್ತು. ಎಷ್ಟೇ ಅಂದ್ರು ನಿನ್ಗೆ ನನ್ನ ಮೇಲೆ ಲೈಟ್ ಕ್ರಶ್ ಇದೆಯಲ್ಲ ಬಾಸ್.
ಏನು ಬೇಕಿತ್ತು? ನೀವೇ ಬೇಕಿತ್ತು. ನಿಮ್ಮ ಮೊಬೈಲ್ ನಂಬರ್ಗೆ ಮೆಸೇಜ್ ಕಳಿಸ್ತೀನಿ. ನನ್ನ ಮದುವೆಗೆ ಬಂದ್ಬಿಡಿ ಆಯಿತಾ? ಏನು ಅನ್ಕೊಂಡಿದ್ದೀರಾ ನನ್ನನ್ನು? ನಾನು ಎಲ್ಗೂ ಬರೋದಿಲ್ಲ. ಬರಲ್ಲ ಅಂದರೆ ಬರಲೇಬೇಕಾಗುತ್ತೆ. ನೋಡಿದನ ಅದಕ್ಕೆ ನೀವು ಡ್ರೆಸ್ ಚೇಂಜ್ ಮಾಡಿ. ನಾನಂತೂ ಮಾಡಲ್ಲಪ್ಪ. ನಾನು ವಾಶ್ರೂಮ್ಗೆ ಹೋಗ್ಬಿಟ್ಟು ಬರ್ತೀನಿ. ನಿನ್ನ ಅತ್ತಿ ಇನ್ನೂ ಡೀಟೇಲಾಗಿ ಕಾಣಿಸ್ಕೊಂಡಿದ್ದಾಳೆ. ಆ್ಯಕ್ಚುಲಿ ನಾನು ಹಿಂದೆ ವೀಡಿಯೋ ಮಾಡಿ ನಿನ್ನ ಬ್ಲ್ಯಾಕ್ ಮೇಲ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಆದರೆ ಜಸ್ಟ್ ನೀವು ಒಳಗಡೆ ಹೊರಟೋದೆ. ಪರವಾಗಿಲ್ಲ, ನಿನ್ನ ಅತ್ತಿಗೇನು ಚೆನ್ನಾಗೇ ಇದ್ದಾಳೆ. ಅವಳು ವೀಡಿಯೋ ಮಾಡಿದ್ದು ಕೂಡ ಒಳ್ಳೇದಾಯಿತು ಅಂತ ನನಗೆ ಈಗ ಅನ್ನಿಸ್ತಾ ಇದೆ. ಏನಿದೆಲ್ಲ? ಇರು 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 ಇವೆಲ್ಲ ನಾನು ಬೇಕು ಬೇಕು ಅಂತಲೇ ಮಾಡಿರೋದು. ಆ ಹೀರೋಯಿನ್ ನಮ್ರತ ಮರ್ಯಾದೆ ಹಾಳಾಗತ್ತೆ ಅಂತ ಅಷ್ಟೊಂದು ತಲೆ ಕೆಡಿಸ್ಕೊಂಡಿದ್ದು ನೀನು. ಇನ್ನು ನಿನ್ನ ಅತ್ತಿಗೆ ಮರ್ಯಾದೆ ಬಗ್ಗೆ ತಲೆ ಕೆಡಿಸ್ಕೊಳಲ್ವಾ? ನಾಳಿದ್ದು ಮೈಸೂರು ನನ್ನ ಮದುವೆ. ಹೀರೋಯಿನ್ ಅಮೃತ ಬರ್ದೇ ಹೋದರೆ ನೋ ಪ್ರಾಬ್ಲಮ್. ನೀನು ಕೂಡ ಯಾವ ಹೀರೋಯಿನ್ಗೂ ಏನೂ ಕಮ್ಮಿ ಇಲ್ಲ. ಗಾಡಿ ಕಳಿಸ್ತೀನಿ, ಬಂದ್ಬಿಡು. ಆದ್ಯಾ, ಅಮ್ಮನ್ ನೋಡಿದ್ಯಾ? ಅವಳಿಲ್ಲ ಯಾವುದೋ ಕೆಲಸದಲ್ಲಿ ಹೆಲ್ಪ್ ಆಗಿರ್ಬೇಕು. ನೀವು ಹೊರಟಿರಿ, ಕಾರ್ ರೆಡಿ ಮಾಡ್ಸಿದ್ದೀನಿ. ನಾನು ಆಮೇಲೆ ಅವಳನ್ನ ಡ್ರಾಪ್ ಮಾಡ್ತೀನಿ. ಅಯ್ಯೋ, ಕಾರೆಲ್ಲ ಬೇಡಪ್ಪ. ನೀನು ನಮ್ಮನ್ನು ಈ ಪಾರ್ಟಿಗೆ ಕರೆದಿದ್ದೆ ತುಂಬ ದೊಡ್ಡ ಖುಷಿ ವಿಚಾರ. ನಾವು ಆಟೋ ಮಾಡ್ಕೊಂಡು ಹೋಗ್ತೀವಿ. ನಿನಗೆ ಯಾಕೆ ಸುಮ್ಮನೆ ತೊಂದರೆ? ಇದರಲ್ಲಿ ಯಾವ ತೊಂದರೆ ಅಂಕಲ್?